ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ನ್ಯೂಕ್ಲಿಯೈ ಚಾಪ್ಟ್ರಿಂದ 2014 2020ವರೆಗೂ ಯಾವ ಥರದ ಪ್ರಾಬ್ಲಮ್ ಕೇಳಿದ್ರು ನೋಡಿ. ರಿಪಿಟೇಟಿವ್ ಆಗಿ ಬರ್ತಾನೆ ಇದೆ. 2014, 15, 19, 20ಲಿ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಇದನ್ನೆಲ್ಲ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಇವಾಗ ಪ್ರಾಬ್ಲಮ್ಗೆ ಹೋಗೋಣ. ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇನ್ MeV ಆಫ್ ಅ ನೈಟ್ರೋಜನ್ ನ್ಯೂಕ್ಲಿಯಸ್ 7n14 ಫಾರ್ ದ ಫಾಲೋಯಿಂಗ್ ಡೇಟಾ. ಏನೇನು ಡೇಟಾ ಕೊಟ್ಟಿದ್ದಾರೆ? ಮಾಸ್ ಆಫ್ ಪ್ರೋಟಾನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ನ್ಯೂಟ್ರಾನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ನೈಟ್ರೋಜನ್ ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ. ದಿಸ್ ಆರ್ ಆಲ್ ಇನ್ ಟರ್ಮ್ಸ್ ಆಫ್ AMU. ಯು ಅಂತ ಕೊಟ್ಟಿದ್ದಾರೆ, ಅದು AMU ಯೂನಿಟ್ಸ್ ಅಂತ. ಸೊ ಇದು 2014 ಕೇಳಿರುವಂತಹ ಕ್ವಶ್ಚನ್ನು. ನಾನು ಈ ಕ್ವಶ್ಚನ್ಗೆ ಮಾತ್ರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೆಕ್ಸ್ಟ್ ಕ್ವಶ್ಚನಿಂದ ಸ್ವಲ್ಪ ಫಾಸ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಒಂದು ಎಲಿಮೆಂಟ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ZXA ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ? ವೇರ್ Z ಇಸ್ ದ ಅಟಾಮಿಕ್ ನಂಬರ್ ಆ್ಯಂಡ್ A ಇಸ್ ದ ಮಾಸ್ ನಂಬರ್. ಇಲ್ಲಿ ಕೊಟ್ಟಿರುವಂತಹ ನ್ಯೂಕ್ಲಿಯೈ ಯಾವುದು? ದಟ್ ಇಸ್ ನೈಟ್ರೋಜನ್ 7n14 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ನ್ಯೂಕ್ಲಿಯೈಗೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರುತ್ತೆ? ನಂಬರ್ ಆಫ್ ಪ್ರೋಟಾನ್ಸ್ ವಿಲ್ ಬಿ ಈಕ್ವಲ್ ಟು ದ ಅಟಾಮಿಕ್ ನಂಬರ್ Z. ಹಾಗಾದರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? 7 ಇದೆ. ಸೊ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸು 7 ಇದೆ. ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ನ ಹೆಂಗೆ ಕಂಡುಹಿಡ್ಕೊಳ್ತೀವಿ? ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಗಿವನ್ ಬೈ ಮಾಸ್ ನಂಬರ್ ಮೈನಸ್ ದ ಅಟಾಮಿಕ್ ನಂಬರ್. ಸೊ ಇಲ್ಲಿ ಮಾಸ್ ನಂಬರು 14 ಇದೆ, ಅಟಾಮಿಕ್ ನಂಬರು 7 ಇದೆ. 14 ಮೈನಸ್ 7 ಎಷ್ಟು ಬರುತ್ತೆ? ನಮಗೆ 7. ಹಾಗಾಗಿ ಈ ನೈಟ್ರೋಜನ್ ನ್ಯೂಕ್ಲಿಯೈಗೆ 7 ಪ್ರೋಟಾನ್ಸ್ ಇದೆ ಆ್ಯಂಡ್ 7 ನ್ಯೂಟ್ರಾನ್ಸ್ ಇದೆ. ನಾನಿವಾಗ ಮಾಸ್ ಡಿಫೆಕ್ಟ್ನ ನಾನು ಕಂಡುಹಿಡ್ಕೊಳ್ಬೇಕು. ಮಾಸ್ ಡಿಫೆಕ್ಟ್ ಕಂಡುಹಿಡಿದ್ರೇ ನನಗೆ ಬೈಂಡಿಂಗ್ ಎನರ್ಜಿ ಕಂಡುಹಿಡಿಯೋದಕ್ಕಾಗೋದು. ಸೊ ಮಾಸ್ ಡಿಫೆಕ್ಟು ಡಿನೋಟೆಡ್ ಬೈ ಡೆಲ್ಟಾ ಎಮ್. ಮಾಸ್ ಡಿಫೆಕ್ಟ್ ಅಂದರೆ ಏನು ಅಂದರೆ, ಸೊ ಮಾಸ್ ಆಫ್ ಆಲ್ ನ್ಯೂಕ್ಲಿಯಾನ್ಸ್ ಮೈನಸ್ ಆ್ಯಕ್ಚುಯಲ್ ಮಾಸ್. ಮಾಸ್ ಆಫ್ ಆಲ್ ನ್ಯೂಕ್ಲಿಯಾನ್ಸ್ ಅಂದರೆ ಏನು? ಇಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ, ಇಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ. ಸೊ ಟೋಟಲಿ ಐ ಹ್ಯಾವ್ 14 ನ್ಯೂಕ್ಲಿಯಾನ್ಸ್, ಆಯಿತಾ? ಆದರೆ ಪ್ರೋಟಾನ್ಸ್ಗೆ ಬೇರೆ ಮಾಸ್ ಇದೆ, ನ್ಯೂಟ್ರಾನ್ಸ್ಗೆ ಬೇರೆ ಮಾಸ್ ಇದೆ. ಹಾಗಾಗಿ ನಾನು ಇದನ್ನು ಹೆಂಗೆ ಬರ್ಕೊಳ್ಬೋದು? ಮಾಸ್ ಆಫ್ ಆಲ್ ನ್ಯೂಕ್ಲಿಯಸ್ ಹೆಂಗೆ ಕಂಡುಹಿಡ್ಕೊತೀನಿ ಅಂದರೆ, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇಂಟು ಮಾಸ್ ಆಫ್ ಈಚ್ ಪ್ರೋಟಾನ್ ಪ್ಲಸ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಂಟು ಮಾಸ್ ಆಫ್ ಈಚ್ ನ್ಯೂಟ್ರಾನ್ ಮೈನಸ್ ಆ್ಯಕ್ಚುಯಲ್ ಮಾಸ್ ಅಂತ ಬರಿತೀನಿ ನಾನು, ಆಯಿತಾ? ಅವರು ಆ್ಯಕ್ಚುಯಲ್ ಮಾಸು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ವಾಟ್ ಇಸ್ Z ನೌ? Z ಇಸ್ 7 ಇಂಟು ಮಾಸ್ ಆಫ್ ಈಚ್ ಪ್ರೋಟಾನ್ ನೋಡಿ ಕೊಟ್ಟಿದ್ದಾರೆ 1.00783 ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ? 7 ಇದೆ. ಇಂಟು ಮಾಸ್ ಆಫ್ ಈಚ್ ನ್ಯೂಟ್ರಾನ್ ಎಷ್ಟು? 1.00867. ಸೊ ಮೈನಸ್ ಆ್ಯಕ್ಚುಯಲ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಇಸ್ 14.00307 ಅಂತ ಕೊಟ್ಟಿದ್ದಾರೆ. ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನನಗೆ ಮಾಸ್ ಡಿಫೆಕ್ಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0.11243. ದಿಸ್ ಇಸ್ ಆಲ್ಸೋ ಇನ್ ಅಟಾಮಿಕ್ ಮಾಸ್ ಯೂನಿಟ್. ಓಕೆನಾ? ಇವಾಗ ನಾನು ಬೈಂಡಿಂಗ್ ಎನರ್ಜಿ ಕಂಡುಹಿಡ್ಕೊಳ್ಬೋದು. ಮಾಸ್ ಡಿಫೆಕ್ಟ್ ಗೊತ್ತಾದ ಮೇಲೆ ಬೈಂಡಿಂಗ್ ಎನರ್ಜಿ ಕಂಡುಹಿಡ್ಕೊಳ್ಳೋದಕ್ಕೊಂದು ಫಾರ್ಮುಲಾ ಮಾಸ್ ಡಿಫೆಕ್ಟ್ ಇಂಟು 931 MeV. ಈ ಫಾರ್ಮುಲಾನ ನೆನ್ಪಿಟ್ಕೊಂಡ್ಬಿಡಿ. ಇದು ತುಂಬಾ ಈಸಿ ಫಾರ್ಮುಲಾ. ಯಾಕೆ ಸರ್ 931 MeVಯಿಂದ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ, 1 AMU ಅಷ್ಟು ಮಾಸು ಈಕ್ವಲೆಂಟ್ ಎಷ್ಟಾಗಿರುತ್ತೆ ಅಂದರೆ 931 MeV ಅಷ್ಟು ಎನರ್ಜಿಗೆ ಈಕ್ವಲೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಮಾಸ್ ಡಿಫೆಕ್ಟ್ ಎಷ್ಟು? 0.11243 AMU ಇಂಟು 931 MeV ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು 104.67 MeV ಅಂತ ಬಂತು. ದಿಸ್ ಇಸ್ ದ ಬೈಂಡಿಂಗ್ ಎನರ್ಜಿ ಇನ್ ಟರ್ಮ್ಸ್ ಆಫ್ MeV. ಇದು ಒಂದು ರಿಕ್ವೈರ್ಡ್ ಸೊಲ್ಯೂಷನ್ ಹೌದು, ಆದರೆ ಇಷ್ಟಕ್ಕೆ ಆನ್ಸರ್ ಮುಗಿಲಿಲ್ಲ. ಅವ್ರು ಏನಂತ ಕೇಳಿದ್ದಾರೆ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಕೇಳಿದ್ದಾರೆ. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಓಕೆತಾ? ಬೈಂಡಿಂಗ್ ಎನರ್ಜಿ ಎಷ್ಟಿದೆ? ದಟ್ ಈಸ್ 104.67 MeV ಇದೆ. ಸೊ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದ್ರೆ ಟೋಟಲ್ ನ್ಯೂಕ್ಲಿಯಾನ್ಸ್ ಬರಿಬೇಕು ನಾವು, ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್, ಆಯಿತಾ? ಇವಾಗ ಬೈಂಡಿಂಗ್ ಎನರ್ಜಿ 104.67 MeV ಇದೆ. ಸೊ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಎಷ್ಟಿದೆ ಇದರಲ್ಲಿ? ಸೊ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಗಿವ್ ಮಿ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. 7 + 7 ಎಷ್ಟಾಗುತ್ತೆ? 14.
14 ನ್ಯೂಕ್ಲಿಯಾನ್ಸ್ ಇದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನನಗೆ ಎಷ್ಟು ಬರುತ್ತೆ ಅಂದರೆ 7.48 MeV ಅಂತ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಸೊ ಇದು ಒಂದು ಸೊಲ್ಯೂಷನ್ ಹೌದು, ಇದು ಒಂದು ಸೊಲ್ಯೂಷನ್ ಹೌದು, ಸಾರಿ ಇದಲ್ಲ, ಇದು ಒಂದು ಸೊಲ್ಯೂಷನ್ ಹೌದು. ಆಯಿತಾ, ಇಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಯು ಕ್ಯಾನ್ ಈಸಿಲಿ ಸ್ಕೋರ್. Determine the mass of sodium-22 which has an activity of 5 millicurie. Half-life of sodium is 2.6 years. Avogadro number is 6.023 into 10 power 23 atoms. ಈ ಕ್ವಶನನ್ನು 2015 ಕೇಳಿದ್ದಾರೆ. ಫಸ್ಟು ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಕ್ವಶನಲ್ಲಿ ಆ್ಯಕ್ಟಿವಿಟಿ, ಒಬ್ಬೊಬ್ಬರು ಆ್ಯಕ್ಟಿವಿಟಿನ ಆರಿಂದ ರೆಪ್ರೆಸೆಂಟ್ ಮಾಡ್ತಾರೆ, ಒಬ್ಬೊಬ್ಬರು ಎ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ನಾನು ಆರಿಂದ ರೆಪ್ರೆಸೆಂಟ್ ಮಾಡ್ತೀನಿ, ಯಾಕೆಂದರೆ ಎ ಅಂದರೆ ಮಾಸ್ ನಂಬರ್ ಆಗೋಗುತ್ತೆ, ಸೊ ಕನ್ಫ್ಯೂಷನ್ ಬೇಡ ಅಲ್ವಾ. ಸೊ ಆರ್ ಅವ್ರು ಎಷ್ಟಂತ ಕೊಟ್ಟಿದ್ದಾರೆ, ಅದನ್ನು 5 ಮಿಲಿಕ್ಯೂರಿ ಅಂತ ಕೊಟ್ಟಿದ್ದಾರೆ. 5 ಇಂಟು ಮಿಲಿ ಅಂದರೆ 10 power -3 ಕ್ಯೂರಿ. ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಕ್ಯೂರಿಲಿ ಇದ್ದರೆ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಟು ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ ಅಥವಾ ಬೆಕ್ವರಲ್ ಅಂತ ಏನಂತ ಕರಿತೀವಲ್ಲ, ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಹೌ ಡು ವಿ ಕನ್ವರ್ಟ್ ದ್ಯಾಟ್? ಫಸ್ಟು 5 ಇಂಟು 10 power -3 ಹಾಗೆ ಬರ್ಕೋತೀನಿ. 1 ಕ್ಯೂರಿ ಈಸ್ ಈಕ್ವಲ್ ಟು 3.7 ಇಂಟು 10 power 10 ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ ಅಂತ. ಸೊ ಇವಾಗ ಹಾಗಾದರೆ ಆ್ಯಕ್ಟಿವಿಟಿ ಏನಾಯಿತು, ಆರ್ ವಿಲ್ ಬಿ ಈಕ್ವಲ್ ಟು, ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನನಗೆ 18.5 ಇಂಟು 10 power 7 ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಇವಾಗ ಇದು ದಿಸ್ ಇಸ್ ದ ಆ್ಯಕ್ಟಿವಿಟಿ ದಟ್ ವಿ ಹ್ಯಾವ್, ಅಥವಾ ಇದನ್ನು ಅಥವಾ ಬೆಕ್ವರಲ್ ಅಂತಲೂ ಬರ್ಕೊಳ್ಬೋದು. ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಮತ್ತು ಅವರು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ, ಹಾಫ್ ಲೈಫ್ ಆಫ್ ಸೋಡಿಯಮ್ ಇಸ್ 2.6 years ಅಂತ ಕೊಟ್ಟಿದ್ದಾರೆ. ಸೊ ಹಾಫ್ ಲೈಫ್, ಸೊ ಟಿ ಹಾಫ್ ಕೊಟ್ಟಿದ್ದಾರೆ, ದಟ್ ಇಸ್ 2.6 years. ಸೊ ಇದನ್ನು ಇಯರ್ಸಲ್ಲಿದ್ದರೆ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರೋಲ್ಲ. ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಟು ಸೆಕೆಂಡ್ಸ್. ಹೇಗೆ ಕನ್ವರ್ಟ್ ಮಾಡೋದು? ಸೊ 2.6 years, ಕರೆಕ್ಟಾ? ಇಂಟು ಒಂದು ವರ್ಷಕ್ಕೆ ಎಷ್ಟು ದಿನ ಇರುತ್ತೆ? 365 ಡೇಸ್ ಇದೆ. ಹಾಗಾದರೆ ಒಂದು ಡೇಗೆ ಎಷ್ಟು ಅವರ್ಸ್ ಇರುತ್ತೆ? 24 hours ಇರುತ್ತೆ ಅಲ್ವಾ? ಹಾಗಾದರೆ 1 ಅವರ್ಗೆ ಎಷ್ಟು ಮಿನಿಟ್ಸ್ ಇರುತ್ತೆ? 60 minutes ಇರುತ್ತೆ. ಹಾಗಾದರೆ 1 ಮಿನಿಟಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ? 60 ಇರುತ್ತೆ. ಸೊ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಹಾಫ್ ಲೈಫ್ ಆಫ್ ಸೋಡಿಯಂ 22 ಸಿಗೋದು. ಸೊ ಇದೆಷ್ಟಾಗುತ್ತೆ ಅಂದರೆ 81993600 ಸೆಕೆಂಡ್ಸ್. ಓ, ತುಂಬ ದೊಡ್ಡ ನಂಬರ್ ಆಯ್ತಲ್ವಾ, ಹೀಗೆ ಬರೆಯೋದು ಬೇಡ ನೋಡಿ. 1 2 3 4 5 6 7 ಡೆಸಿಮಲ್ ಪಾಯಿಂಟ್ಸ್ನ ಶಿಫ್ಟ್ ಮಾಡಿದ್ರೆ ಹಾಫ್ ಲೈಫ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 8.199 ಇಂಟು 10 power 7 ಅಂತ ಬರೀತೀನಿ, ಆಯಿತಾ? ಸೊ ಇವಾಗ 199ನ ರೌಂಡ್ ಆಫ್ ಮಾಡಿ, ದಿಸ್ ಇಸ್ ಆಲ್ಮೋಸ್ಟ್ ಬಿ ಈಕ್ವಲ್ ಟು 8.2 ಇಂಟು 10 power 7 seconds. ದಿಸ್ ಇಸ್ ದ ಹಾಫ್ ಲೈಫ್ ಅಂತ ನಾನು ಬರ್ಕೊಳ್ತೀನಿ. ನಾವಿನ್ನೂ ಏನೂ ಕ್ಯಾಲ್ಕುಲೇಟ್ ಮಾಡಲೇ ಇಲ್ಲ, ಆಯಿತಾ? ಇವಾಗ ಏನಕ್ಕೆ ಇಷ್ಟನ್ನೆಲ್ಲ ಮಾಡಿಕೊಂಡೆ ಅಂತ ಹೇಳಿದ್ರೆ, ನಾವು ನಂಬರ್ ಆಫ್ ಆ್ಯಟಮ್ಸ್, ಎಷ್ಟು ನಂಬರ್ ಆಫ್ ಆ್ಯಟಮ್ಸ್ ಡಿಸ್ಇಂಟಿಗ್ರೇಟ್ ಆಗ್ತಾಯಿದೆ ಅಂತ ಫಸ್ಟ್ ನನಗೆ ಗೊತ್ತಾಗಬೇಕು. ಆವಾಗಲೇ ನನಗೆ ಮಾಸ್ ಕಂಡುಹಿಡ್ಕೊಳ್ಳೋದಕ್ಕೆ ಆಗೋದು. ಸೊ ನಮಗೆ ಆ್ಯಕ್ಟಿವಿಟಿಗೆ ಫಾರ್ಮುಲಾ ಗೊತ್ತಿರಬೇಕು. ಆ್ಯಕ್ಟಿವಿಟಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎನ್, ವೇರ್ ಲ್ಯಾಂಬ್ಡಾ ಇಸ್ ದ ಡಿ ಕೆ ಕಾನ್ಸ್ಟೆಂಟ್. ಲ್ಯಾಂಬ್ಡಾ ನಮಗೆ ಗೊತ್ತೇ ಇಲ್ಲಪ್ಪ. ಇವಾಗ ಲ್ಯಾಂಬ್ಡಾನ ಫಸ್ಟು ಕಂಡುಹಿಡ್ಕೊಳ್ಳೋಣ. ವಿ ನೋ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.693 ಬೈ ಹಾಫ್ ಲೈಫ್, ಕರೆಕ್ಟಾ? ಈ ಫಾರ್ಮುಲಾ ನೀವು ಡಿರೈವೇಷನು ಮಾಡಿರ್ತೀರ ಅಲ್ವಾ? ಫಸ್ಟ್ ಇದನ್ನು ಕಂಡುಹಿಡ್ಕೊಂಡ್ಬಿಡೋಣ. ಇವಾಗ ದಿಸ್ ವಿಲ್ ಬಿ 0.693 ಡಿವೈಡೆಡ್ ಬೈ ಟಿ ಆಫ್ ಎಷ್ಟಿದೆ ನನಗೆ ಗೊತ್ತು, ಟಿ ಆಫ್ ವ್ಯಾಲ್ಯೂ 8.2 ಇಂಟು 10 power 7 ಅಂತಿದೆ. ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಇವಾಗ ಡಿ ಕೆ ಕಾನ್ಸ್ಟೆಂಟ್ ಎಷ್ಟಂತ ಬರುತ್ತೆ ನನಗೆ? ದಿಸ್ ವಿಲ್ ಬಿ ಈಕ್ವಲ್ ಟು 8.451 ಇಂಟು 10 power -9 ಪರ್ ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ದ ಡಿ ಕೆ ಕಾನ್ಸ್ಟೆಂಟ್, ಆಯಿತಾ? ಇವಾಗ ಇದನ್ನು ತೊಗೊಂಡು ಬಂದು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಆಯಿತಾ? ಇಲ್ಲಿ ನನಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು ಟರ್ಮು? ಐ ಹ್ಯಾವ್ ಟು ಡಿಟರ್ಮೈನ್ ವಾಟ್ ಇಸ್ ದ ನಂಬರ್ ಆಫ್ ಆಟಮ್ಸ್ ದಟ್ ಈಸ್ ಡಿಸ್ಇಂಟಿಗ್ರೇಟಿಂಗ್. ಸೊ ಫ್ರಮ್ ದಿಸ್ ಫಾರ್ಮುಲಾ ಐ ಕ್ಯಾನ್ ರೈಟ್ ವಾಟ್ ಇಸ್ ಎನ್. ಎನ್ ಇಸ್ ಈಕ್ವಲ್ ಟು ಆರ್ ಬೈ ಲ್ಯಾಂಬ್ಡಾ ಅಂತ ಬಂತು. ಸೊ ಆರ್ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? ಇಟ್ ಇಸ್ 18.5 ಇಂಟು 10 power 7. ಸೊ 18.5 ಇಂಟು 10 power 7 ಡಿವೈಡೆಡ್ ಬೈ ಲ್ಯಾಂಬ್ಡಾ ವ್ಯಾಲ್ಯೂನು ನನಗೆ ಗೊತ್ತಿವಾಗ 8.451 ಇಂಟು 10 power -9. ಸೊ 8.451 ಇಂಟು 10 power -9. ಸೊ ನಂಬರ್ ಆಫ್ ಆಟಮ್ಸ್ ಎಷ್ಟು ಡಿಸ್ಇಂಟಿಗ್ರೇಟ್ ಆಗ್ತದೆ ಅಂದರೆ 2.189 ಇಂಟು
10 power 16 atoms of sodium is being disintegrated. ಆಯಿತಾ, ಇವಾಗ ನಮಗೆ ಸೊಲ್ಯೂಷನ್ ಬೇಕಾಗಿರೋದೇ ಒಂದು, ಅದು ಮಾಸ್ ಆಫ್ ಸೋಡಿಯಂ ಬೇಕಾಗಿರೋದು. ಅವರು ನಮಗೆ ಅವಗಾಡ್ರೋ ನಂಬರ್ ಕೊಟ್ಟಿದ್ದಾರೆ ಅಲ್ವಾ. ಯಾಕೆ ಅವಗಾಡ್ರೋ ನಂಬರ್ ಕೊಟ್ಟಿದ್ದಾರೆ? ಸುಮ್ಮನೆ ಕೊಡ್ತಾರಾ? ಸುಮ್ಮನೆ ಏನು ಕೊಡೋದಿಲ್ಲ. ಸೊ ಅವಗಾಡ್ರೋ ನಂಬರ್ 6.023 ಇಂಟು 10 ಪವರ್ 23 ಆಟಮ್ಸು ಎಷ್ಟು ಮಾಸ್ ಆಫ್ ಸೋಡಿಯಮಲ್ಲಿ ಇರುತ್ತೆ ಅಂದರೆ 22 ಗ್ರಾಮ್ಸ್ ಆಫ್ ಸೋಡಿಯಮಲ್ಲಿ ಇರುತ್ತೆ. 22 ಗ್ರಾಮ್ಸ್ನ ಹೆಂಗೆ ಬರಿಬೋದು ಅಂದರೆ 22 ಇಂಟು 10 ಪವರ್ -3 kg ಅಷ್ಟು ಗ್ರಾಮಲ್ಲಿ ಇಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಆದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇಷ್ಟು ನಂಬರ್ ಆಫ್ ಆಟಮ್ಸು ಡಿಸ್ಇಂಟಿಗ್ರೇಟ್ ಆಗ್ತದೆ ಅಂತ ಗೊತ್ತಾಗ್ತದೆ. ಸೊ ಹಾಗಾದರೆ 2.189 ಇಂಟು 10 ಪವರ್ 16 ಆಟಮ್ಸ್ಗೆ ಅದು ಮಾಸು ಎಷ್ಟಿರಬೇಕು ನನಗೆ ಗೊತ್ತಿಲ್ಲ. ಸೊ ಈಸಿ ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನನಗೆ ಗೊತ್ತಾಗತ್ತೆ. ಎಕ್ಸ್ ಇಂಟು 6.023 ಇಂಟು 10 ಪವರ್ 23 ಇಸ್ ಈಕ್ವಲ್ ಟು 22 ಇಂಟು 10 ಪವರ್ -3 ಇಂಟು 2.189 into 10 power 16. So mass of sodium, that is X, will be 22 into 10 power -3 into 2.189 into 10 power 16 whole divided by 6.023 into 10 power 23. ಹಾಗಾದರೆ ನನಗೆ ಮಾಸ್ ಆಫ್ ಸೋಡಿಯಂ ಎಷ್ಟಂತ ಬಂತು? ಆನ್ ಕ್ಯಾಲ್ಕುಲೇಟಿಂಗ್ ಐ ವಿಲ್ ಗೆಟ್ ಇಟ್ ಆಸ್ 7.996 into 10 power -10 kg. So this is the required solution for this question. Half-life of uranium-238 undergoing alpha decay is 4.5 into 10 power 9 years. What is the activity of 1 gram of uranium-238 sample? ಸೊ 2019 ಕೇಳಿರುವಂತಹ ಕ್ವಶನ್ನು ತುಂಬಾ ಈಸಿ ಇದೆ ಇದು ಕಂಪ್ಯಾರಿಟಿವ್ಲಿ. ಹಾಫ್ ಲೈಫ್ ಫಸ್ಟು ಬರ್ಕೊಳ್ಳೋಣ. ಇಟ್ ಇಸ್ 4.5 ಇಂಟು 10 ಪವರ್ 9 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. 4.5 ಇಂಟು 10 ಪವರ್ 9 ಇಯರ್ಸ್. ಒಂದು ವರ್ಷಕ್ಕೆ ಎಷ್ಟು ದಿನ? 365 ಡೇಸ್. ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಅವರ್ಸ್. ಒಂದು ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಇರುತ್ತೆ? 60. ನಾನು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನನಗೆ 1.42 ಇಂಟು 10 ಪವರ್ 17 ಸೆಕೆಂಡ್ಸ್ ಅಂತ ಬರುತ್ತೆ. ದಿಸ್ ಇಸ್ ದ ಹಾಫ್ ಲೈಫ್ ಆಫ್ ಯುರೇನಿಯಂ-238. ಇವಾಗ ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಂಡಿರಬೇಕು ನೀವು. 6.023 ಇಂಟು 10 ಪವರ್ 23 ಅಂತ ಇದೆಯಲ್ಲ, ದಿಸ್ ಇಸ್ ದ ಅವಗಾಡ್ರೋ ನಂಬರ್. ದಿಸ್ ಮಚ್ ನಂಬರ್ ಆಫ್ ನ್ಯೂಕ್ಲಿಯೈ ವಿಲ್ ಬಿ ಪ್ರೆಸೆಂಟ್ ಇನ್ 238 ಗ್ರಾಮ್ಸ್ ಆಫ್ ಯುರೇನಿಯಂ. 238 ಗ್ರಾಮ್ಸಲ್ಲಿ ಇಷ್ಟು ನಂಬರ್ ಆಫ್ ಆಟಮ್ಸ್ ಅಥವಾ ನ್ಯೂಕ್ಲಿಯೈ ಇದೆ ಅಂತ ನಾವು ಹೇಳ್ಬೋದು. ಓಕೆನಾ? ದಿಸ್ ವಿಲ್ ಬಿ ಈಕ್ವಲ್ ಟು 238 ಇಂಟು 10 ಪವರ್ -3 kg ಅಷ್ಟು ಗ್ರಾಮ್ ವೆಯ್ಟಲ್ಲಿ ಇಷ್ಟು ನಂಬರ್ ಆಫ್ ನ್ಯೂಕ್ಲಿಯೈಸ್ ಇದೆ. ಅವ್ರು ಕೇಳಿರೋದೇನು? ಆ್ಯಕ್ಟಿವಿಟಿ 1 ಗ್ರಾಮ್ ಆಫ್ ಯುರೇನಿಯಮ್ಗೆ ಕೇಳಿದ್ದಾರೆ. ಹಾಗಾದರೆ 1 ಗ್ರಾಮ್ 1 ಇಂಟು 10 ಪವರ್ -3 kg ಅಷ್ಟು ಯುರೇನಿಯಮಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ? ಐ ವಿಲ್ ಕಾಲ್ ದಟ್ ಆ್ಯಸ್ ಎನ್ ನಂಬರ್ ಆಫ್ ಆಟಮ್ಸು 1 ಗ್ರಾಮಲ್ಲಿದೆ ಅಂತ. ಇವಾಗ ಕಂಡುಹಿಡ್ಕೊಳ್ಳೋದು ಹೆಂಗೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಎನ್ ಇಂಟು 238 ಇಂಟು 10 ಪವರ್ -3 ಇಸ್ ಈಕ್ವಲ್ ಟು 1 ಇಂಟು 10 ಪವರ್ -3 ಇಂಟು 6.023 ಇಂಟು 10 ಪವರ್ 23. ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಮಾಡ್ಬೋದು? ಇವಾಗ ಅಟ್ ಪ್ರೆಸೆಂಟು ಎರಡು ಕ್ಯಾನ್ಸಲ್ ಮಾಡ್ಬೋದು 10 ಪವರ್ -3ನ. ಸೊ ನಂಬರ್ ಆಫ್ ಆಟಮ್ಸ್ ಇನ್ 1 ಗ್ರಾಮ್ ಆಫ್ ಯುರೇನಿಯಂ ವಿಲ್ ಬಿ ಈಕ್ವಲ್ ಟು 6.023 ಇಂಟು 10 ಪವರ್ 23 ಡಿವೈಡೆಡ್ ಬೈ 238. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 2.531 ಇಂಟು 10 ಪವರ್ 21 ಆಟಮ್ಸ್. 1 ಗ್ರಾಮ್ ಆಫ್ ಯುರೇನಿಯಮಲ್ಲಿ ಇಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅಂತ ನನಗೆ ಇವಾಗ ಗೊತ್ತಾಯಿತು. ನಾವಿವಾಗ ಕಂಡುಹಿಡ್ಕೊಳ್ಬೇಕಾಗಿರೋದೇನು? ಆ್ಯಕ್ಟಿವಿಟಿ ಆರ್ನ ನಾನು ಕಂಡುಹಿಡ್ಕೊಳ್ಬೇಕು. ಆ್ಯಕ್ಟಿವಿಟಿಗೆ ಫಾರ್ಮುಲಾ ಏನು? ಆರ್ ಇಸ್ ಈಕ್ವಲ್ ಲ್ಯಾಂಬ್ಡಾ ಇಂಟು ಎನ್. ನಮಗೆ ಡಿ ಕೆ ಕಾನ್ಸ್ಟೆಂಟು ನಾನೇನು ಕಂಡುಹಿಡ್ಕೊಂಡಿಲ್ಲ. ವಾಟ್ ಇಸ್ ಲ್ಯಾಂಬ್ಡಾ? ಲ್ಯಾಂಬ್ಡಾ ಇಸ್ 0.693 ಬೈ ಟಿ ಹಾಫ್ ಅಲ್ವಾ. ಸೊ ಇಂಟು ಎನ್ ಅಂತ ಹಾಗೆ ಬರ್ಕೋತೀನಿ. ಸೊ 0.693. ವಿ ನೋ ವಾಟ್ ಇಸ್ ಟಿ ಹಾಫ್. ಟಿ ಹಾಫ್ ವ್ಯಾಲ್ಯೂ ಏನು? 1.42 ಇಂಟು 10 ಪವರ್ 17. 1.42 ಇಂಟು 10 ಪವರ್ 17 ಇಂಟು ಎನ್ ವ್ಯಾಲ್ಯೂ ಏನಿದೆ? 2.531 ಇಂಟು 10 ಪವರ್ 21 ಅಂತಿದೆ. ಇಷ್ಟು ನಂಬರ್ ಆಫ್ ಐಟಮ್ಸ್ ಇದೆ. ಸೊ ಆನ್ ಮಲ್ಟಿಪ್ಲಿಕೇಶನ್ ಐ ಗೆಟ್ ದ ವ್ಯಾಲ್ಯೂ ಆಫ್ ಆ್ಯಕ್ಟಿವಿಟಿ ವಿಲ್ ಬಿ 12.35 ಇಂಟು 10 ಪವರ್ 3 ಡಿಸ್ಇಂಟಿಗ್ರೇಷನ್ ಪರ್ ಸೆಕೆಂಡ್ ಅಂತ ಬಂತು. ಅಥವಾ ಬೆಕ್ವರಲ್ ಅಂತಲೂ ಬರಿಬೋದು ಇದಕ್ಕೆ ಯೂನಿಟ್ಟು. ಆದರೆ ಇಲ್ಲಿಗೆ ನಿಲ್ಸಕ್ಕೆ ಹೋಗಬೇಡಿ. ಆ್ಯಕ್ಟಿವಿಟಿನ ಇನ್ ಟರ್ಮ್ಸ್ ಆಫ್ ಕ್ಯೂರಿ ಬರೆಯೋದೇ ಸ್ವಲ್ಪ ಒಳ್ಳೆಯದು. ಸೊ ಕ್ಯೂರಿಲಿ ಬರೆಯೋದು ಹೇಗೆ? ಸೊ ಆರ್ ವಿಲ್ ಬಿ
12.35 ಇಂಟು 10 ಪವರ್ 3 ಇದೆಯಲ್ಲ, ಡಿವೈಡ್ ದಿಸ್ ಬೈ 3.7 ಇಂಟು 10 ಪವರ್ 10. ಸೊ ಆವಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ 3.33 ಇಂಟು 10 ಪವರ್ -7 ಕ್ಯೂರಿ ಅಂತ ಬಂತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. A copper coin has a mass of 63 grams. Calculate the nuclear energy that would be required to separate all the neutrons and protons from each other. The coin is entirely made of copper, 29 Cu63 atoms. Mass of copper ಕೊಟ್ಟಿದ್ದಾರೆ, mass of proton ಕೊಟ್ಟಿದ್ದಾರೆ, mass of neutron ಕೊಟ್ಟಿದ್ದಾರೆ, ಅವಗ್ಯಾಡ್ರೋ ನಂಬರ್ ಕೊಟ್ಟಿದ್ದಾರೆ. This question was asked in 2020. ಸೊ ಫಸ್ಟು ಆಟಮ್ ಬರ್ಕೊಳ್ಳೋಣ. ಯಾವುದು? 29 Cu63. ಇವಾಗ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ ಇದರಲ್ಲಿ? ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ಝೆಡ್ ಅಲ್ವಾ? ಝೆಡ್ ಎಷ್ಟಿದೆ? 29 ಅಂತಿದೆ. ಸೊ ದಿಸ್ ಇಸ್ ದ ನಂಬರ್ ಆಫ್ ಆಟಮ್ಸ್. ಸೊ ನಂಬರ್ ಆಫ್ ಪ್ರೋಟಾನ್ಸ್, ಸಾರಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ ಹಾಗಾದರೆ? ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಗಿವನ್ ಬೈ ಎ ಮೈನಸ್ ಝೆಡ್. ಎ ಅಂದರೆ ಎಷ್ಟು? 63 ಮೈನಸ್ 29 ಇಸ್ 34 ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ. ನಾನಿವಾಗ ಫಸ್ಟ್ ಮಾಸ್ ಡಿಫೆಕ್ಟ್ನ ಕಂಡುಹಿಡ್ಕೊಳ್ತೀನಿ. ಡೆಲ್ಟಾ ಎಮ್ ವಿಲ್ ಬಿ ಈಕ್ವಲ್ ಟು, so mass of number of protons into mass of each proton plus number of neutrons into mass of each neutron minus actual mass ಅಲ್ವಾ? ಸೊ ಇವಾಗ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? 29 ಅಂತಿದೆ. ಮಾಸ್ ಆಫ್ ಈಚ್ ಪ್ರೋಟಾನ್ ಕೊಟ್ಟಿದ್ದಾರೆ. ಸಿ 1.00727 ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ? 34 ಇದೆ, ಇಂಟು ಮಾಸ್ ಆಫ್ ಈಚ್ ನ್ಯೂಟ್ರಾನ್ 1.00866. ಓಕೆನಾ? ಮೈನಸ್ ಆ್ಯಕ್ಚುಯಲ್ ಮಾಸ್ ಎಷ್ಟಿದೆ? ದಟ್ ವಿಲ್ ಬಿ ಈಕ್ವಲ್ ಟು 62.9296. ಆನ್ ಕ್ಯಾಲ್ಕುಲೇಟಿಂಗ್ ದ ಮಾಸ್ ಡಿಫೆಕ್ಟ್ ಇಸ್ ಫೌಂಡ್ ಔಟ್ ಟು ಬಿ 0.5757 AMU ಅಂತ ನನಗೆ ಬಂತು. ಇವಾಗ ಬೈಂಡಿಂಗ್ ಎನರ್ಜಿ ಎಷ್ಟು ಬೇಕಾಗತ್ತೆ? ಒಂದು ನ್ಯೂಕ್ಲಿಯಸಲ್ಲಿರೋ ಎಲ್ಲ ನ್ಯೂಟ್ರಾನ್ಸ್ನ ತೆಗೆಯೋದಕ್ಕೆ ನನಗೆ ಎಷ್ಟು ಬೇಕು ಅಂದರೆ ಡೆಲ್ಟಾ ಎಮ್ ಇಂಟು 931 MeV. ಇಷ್ಟು ನಂಬರ್ ಆಫ್ ಎನರ್ಜಿ ಅಪ್ಲೈ ಮಾಡಿದ್ರೆ ನಾನು ಒಂದು ನ್ಯೂಕ್ಲಿಯಸಲ್ಲಿರೋ ನ್ಯೂಟ್ರಾನ್ಸ್ನ ಆಚೆ ತೆಗಿಬೋದು. ಆಯಿತಾ? ಸೊ ನಾವು ಡೆಲ್ಟಾ ಎಮ್ ಎಸ್ 0.5757 ಇಂಟು 931 MeV. ಇದು ಬೈಂಡಿಂಗ್ ಎನರ್ಜಿ ಒಂದು ನ್ಯೂಕ್ಲಿಯಸ್ಗೆ ಆಯಿತು. ಸೊ ದಟ್ ವಿಲ್ ಬಿ ಈಕ್ವಲ್ ಟು 535.98 MeV ಅಂತ ನನಗೆ ಬಂತು. ಬಟ್ ಇದಲ್ಲ ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್. ಅವ್ರು ಕೇಳಿರೋದು 63 ಗ್ರಾಮ್ಸ್ ಆಫ್ ಕಾಯಿನ್ ಮೇಡ್ ಔಟ್ ಆಫ್ ಕಾಪರ್ಗೆ ಎಷ್ಟು ಎನರ್ಜಿ ಅಪ್ಲೈ ಮಾಡಿದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು ಅಂತ. ನಮಗೆ ಗೊತ್ತಿರಬೇಕಾಗಿರೋ ವಿಚಾರ ಏನು ಅಂದರೆ ಅವಗ್ಯಾಡ್ರೋ ನಂಬರ್ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರು ಯಾವುದು ಟರ್ಮ್ನು ಕೊಡೋದಿಲ್ಲ. ಸೊ 6.023 ಇಂಟು 10 ಪವರ್ 23 ಆಟಮ್ಸ್ ಅಥವಾ ನ್ಯೂಕ್ಲಿಯೈ. ಈ ಕೊಟ್ಟಿರೋ ಎಲಿಮೆಂಟ್ ಯಾವುದು? ಕಾಪರ್ ನೋಡಿ, ಕಾಪರ್ಗೆ ಮಾಸ್ ನಂಬರ್ ಎಷ್ಟಿದೆ? 63 ಇದೆ. 63 ಗ್ರಾಮ್ಸ್ ಆಫ್ ಕಾಪರಲ್ಲಿ ಇರುತ್ತೆ ಇಷ್ಟು ನಂಬರ್ ಆಫ್ ಆಟಮ್ಸು ಅಥವಾ ನ್ಯೂಕ್ಲಿಯೈ. ಅವ್ರು ಕೊಟ್ಟಿರೋ ಕಾಯಿನು ಎಕ್ಸಾಕ್ಟಾಗಿ 63 ಗ್ರಾಮೇ ಇದೆ. ಹಾಗಾಗಿ ಅವ್ರು ಕೊಟ್ಟಿರೋ ಕಾಯಿನಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ? ಹಾಗಾದರೆ ಅವಗ್ಯಾಡ್ರೋ ನಂಬರ್ ಆಫ್ ಆಟಮ್ಸೇ ಇದೆ. ಈ ಬೈಂಡಿಂಗ್ ಎನರ್ಜಿ ಒಂದು ಆಟಮ್ಗೆ ಅಥವಾ ಒಂದು ನ್ಯೂಕ್ಲಿಯೈಗೆ ಆಯಿತು. ಸೊ ನನಗೆ ಅವ್ರು ಕೇಳಿರೋದೇನು? ಟೋಟಲ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆಲ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಹಾಗಾಗಿ ಬೈಂಡಿಂಗ್ ಎನರ್ಜಿ ಇಂಟು ಟೋಟಲ್ ನಂಬರ್ ಆಫ್ ಆಟಮ್ಸ್ ಇನ್ ದಟ್ ಕಾಯಿನ್ನ ನಾನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆಗೋಯ್ತು. ಸೊ ಬೈಂಡಿಂಗ್ ಎನರ್ಜಿ ಎಷ್ಟು ಬಂತು ನಮಗೆ? 535.98 MeV ಇಂಟು ಎಷ್ಟು ನಂಬರ್ ಆಫ್ ಆಟಮ್ಸ್ ಅಥವಾ ನ್ಯೂಕ್ಲಿಯೈ ಇದೆ? 6.023 ಇಂಟು 10 ಪವರ್ 23 ಅಂತ ಆಗುತ್ತೆ. ಸೊ ಆನ್ ಕ್ಯಾಲ್ಕುಲೇಟಿಂಗ್ ಈ ಟೋಟಲ್ ಎನರ್ಜಿನ ಇ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ದಿಸ್ ವಿಲ್ ಬಿ ಈಕ್ವಲ್ ಟು 3.228 ಇಂಟು 10 ಪವರ್ 26 MeV ಅಂತ ಆಗುತ್ತೆ. ಓಕೆನಾ? ಸೊ ಹಿಂಗೂ ಬರೆದ್ರು ಇದು ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಅಥವಾ ಇನ್ ಟರ್ಮ್ಸ್ ಆಫ್ ಜೋಲ್ಸ್ ಬರಿಬೇಕು ಅಂದರೆ ಏನು ಮಾಡಿ ಅಂದರೆ ಇ ವಿಲ್ ಬಿ ಈಕ್ವಲ್ ಟು 3.228 ಇಂಟು 10 ಪವರ್ 26 MeVನ ಹೆಂಗೆ ಬರ್ಕೊಳ್ಬೋದು? ಇಂಟು 1.6 ಇಂಟು 10 ಪವರ್ -13 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಜೋಲ್ಸಲ್ಲಿ ಬರುತ್ತೆ. ಯಾಕೆಂದರೆ ಎಮ್ ಅಂದರೆ 10 ಪವರ್ +6, ಇ ವಿ ಅಂದರೆ 1.6 ಇಂಟು 10 ಪವರ್ -19. ಸೊ 10 ಪವರ್ +6 ಇಂಟು 10 ಪವರ್ -19ನ್ನು 10 ಪವರ್ -13 ಅಂತ ಡೈರೆಕ್ಟಾಗಿ ನಾನು ಬರ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ 3.228 ಇಂಟು 10 ಪವರ್ 26
6 ಮೈನಸ್ 13 ಎಷ್ಟಾಗುತ್ತೆ? 26 ಮೈನಸ್ 13 ಆಗಿ ಇರುತ್ತೆ, ಇಂಟು 1.6 ಜೋಲ್ಸ್ ಆಗುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು 5.165 ಇಂಟು 10^13 joules ಅಂತ ಆಗುತ್ತೆ. ದಿಸ್ ಇಸ್ ದ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಸಪ್ರೇಟ್ ಆಲ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಫ್ರಮ್ 63 ಗ್ರಾಮ್ ಆಫ್ ಕಾಪರ್ ಕಾಯಿನ್. ಎಲ್ಲ ಚಾಪ್ಟರ್ದು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. That's it for this video, guys. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Until then, have a nice day. Bye.